ಎಲ್ಲ ರೀತಿಯಿಂದಲೂ ದೊಡ್ಡದನ್ನ ಬಯಸ್ತೀವಿ ನಾವೆಲ್ಲ. ಎಲ್ಲದರೊಳಗೂ ನಾವ ಮುಂದಿರ್ಬೇಕು ನೋಡ್ರಿ. ಒಟ್ಟ ಎಲ್ಲದರೊಳಗೂ ನಾವು ಮುಂದಿರ್ಬೇಕು. ನಾವು ಹೇಳ್ದಂಗ ನಡಿಬೇಕು. ನಾವು ಅಂದಿದ್ದ ಆಗಬೇಕು. ಇದು ನಮ್ಮೆಲ್ಲರ ಬಯಕೆ. ಈ ತಾಲೂಕಿನೊಳಗ ನಾನು ಏನು ಒಂದು ಹೇಳ್ತೀನಿ, ಎಲ್ಲರೂ ಅದನ್ನು ಪಾಲನೆ ಮಾಡಬೇಕು. ನಮ್ಮ ಮನೆಯೊಳಗ ನಾನು ಏನು ಹೇಳ್ತೇನೆ ಅದನ್ನು ಎಲ್ಲರೂ ಕೇಳಬೇಕು. ಹೆಂಗೆ ದೊಡ್ಡವಾಗಬೇಕು, ನಾನು ಎದುರು ನಿಂತು ನನಗೆ ಯಾರೂ ಮಾತಾಡಬಾರದು. ನಾನು ಹಂಗೆ ದೊಡ್ಡವಾಗಬೇಕಂತ ಎಲ್ಲರ ಅಪೇಕ್ಷೆ. ಹಿಂಗೆ ಎಲ್ಲರದು ಅಪೇಕ್ಷೆ ಅದಲ್ರಿ. ಹಂಗೇನಾರ ಆಗೈತೇನೆ ಯಾರ್ದಾರ? ನಮ್ಮ ಮಾತ ಎಲ್ಲರೂ ಕೇಳ್ಬೇಕಂತೀವಲ್ಲ, ಕೇಳ್ತಾರೇನ್ರಿ ಯಾರು? ನಮ್ಮ ಮನ್ಯಾಗ ನಮ್ಮ ಮಕ್ಕಳ ನಮ್ಮ ಮಾತು ಕೇಳಂಗಿಲ್ಲ, ಗೊತ್ತಿರಲಿ ನಿಮಗ. ನಾವು ಹೊರಗೆ ಹೋದಾಗ ದೊಡ್ಡ ಹಿರ್ತಾನ ಮಾಡ್ತಿರ್ತೀವಿ ಏನ್ರಿ, ಭಾಳ ದೊಡ್ಡ ಹಿರ್ತಾನ ಮಾಡ್ತಿರ್ತೀವಿ ನಾವು. ಆದ್ರೆ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳ ನಮ್ಮ ಮಾತು ಕೇಳಂಗಿಲ್ಲ. ನಮ್ಮ ಮನೆಯೊಳಗೆ ನಮ್ಮ ಹೆಂಡತಿನ ನಮ್ಮ ಮಾತು ಕೇಳಂಗಿಲ್ಲ. ನಮ್ಮ ಮನೆಯಾಗಿರ್ತಕ್ಕಂಥ ಅಣ್ಣ ತಮ್ಮರ ನಮ್ಮ ಮಾತು ಕೇಳಂಗಿಲ್ಲ. ಆದ್ರೆ ನಮ್ಮ ಬಯಕೆರೆ ಎಂಥದ್ದದಂತಂದ್ರೆ ಒಟ್ಟು ನಾವು ದೊಡ್ಡವರಾಗಬೇಕು. ನಮಗ ಎಲ್ಲರೂ ಗೌರವ ಸನ್ಮಾನಗಳನ್ನು ಮಾಡಬೇಕು. ನಾವು ಹೆಂಗೆ ದೊಡ್ಡವರಾಗಬೇಕಂತೆ. ಮತ್ತು ಮನೆಯೊಳಗೆ 10 ಜಗಳ ಅದ ನೋಡ್ರಿ. ನಾ ಹೇಳ್ದಂಗ ನಡಿಬೇಕಂತ ಅತ್ತಿ, ನಾ ಹೇಳ್ದಂಗ ನಡಿಬೇಕಂತ ಸೊಸಿ. ಜಗಳ ಹತ್ತುದಿಲ್ರಿ. ಇಬ್ರು ಸುಮ್ಮ ಕುಂತರ ಜಗಳ ಇಲ್ಲಲ್ಲ. ನನ್ನ ಮಾತು ಕೇಳ್ಬೇಕಂತ ಸೊಸಿ ಅಂದ್ಲಂದ್ರ ಅತ್ತಿ ಅಂತಾಳ, ನಿನಕಿತ್ತ ಮೊದಲು ನಾ ಈ ಮನ್ಯಾಗ ಇದ್ದಕ್ಕೆದನಿ, ನೀ ಈಗ ಬಂದದಿ, ಈಗ ಬಂದು ಅಟ್ಟೆನ್ ನಡ್ಸಕ್ಕೆ ಹೋಗ್ಬೇಡ, ಸುಮ್ಮನಿಂದ ಎಟ್ರ ಪುರ್ತಕದ ಅಟ್ರ ಪುರ್ತಕ ಇರು ಅಂತ ಅತ್ತಿ ಹೇಳ್ತಾಳ. ಸೊಸಿ ಬಂದಕ್ಕೆಂತಾಳ, ಇನ್ಕತಕ್ಕ ನಿಂದ ಏನು ನಡೀತ ಇನ್ನು ಮೇಲತ್ತ ಮೂಲ್ಯಾಗ ಸುಮ್ಮ ಕೊಂಡಿರ್ಬೇಕಂತ ಈಕೆ ಅಂತ. ಹೆಂಗೆ ಸಾಧ್ಯ ಆಗುತ್ತದ? ಎಲ್ಲರೂ ನಾವು ದೊಡ್ಡವರಾಗ್ಬೇಕಂತೀವಲ್ಲ, ನಮ್ಮ ದೊಡ್ಡಸ್ತಿಕೆ ಎದರ ಮ್ಯಾಗ ನಿರ್ಣಯ ಆಗುತ್ತದ? ಜನ ನಮ್ಮನ್ನು ದೊಡ್ಡವ್ರು ಅನ್ಬೇಕಾದ್ರೆ ಎದರ ಮ್ಯಾಗ ನಮ್ಮನ್ನು ದೊಡ್ಡವ್ರಂತ ಅಳಿತಾರ. ಮತ್ತು ಸಣ್ಣವರಾಗ್ಬೇಕಂತ ಯಾರ ವಿಚಾರವೂ ಇಲ್ಲ. ಎಲ್ಲರೂ ನಾವು ದೊಡ್ಡವರಾಗಬೇಕು. ಈಗ ಸಾವುಕಾರ ತಂದೊಳಗೆ ಹೌದಲ್ಲೋ, ಹತ್ತನ್ಯಾಗ ನನ್ನಟ್ಟು ಸಾವುಕಾರ ಯಾರು ಇರಬಾರ್ದು, ಹಂಗೆ ದೊಡ್ಡ ಸಾವುಕಾರ ಆಗ್ಬೇಕಣ್ಣ. ಎಲ್ಲರದು ಇಂಥದೇ ಅದ ಅಪೇಕ್ಷೆ. ಹತ್ತನಿಯೊಳಗ ಅಧಿಕಾರ ನಂದ ದೊಡ್ಡ ಅಧಿಕಾರ ಇರ್ಬೇಕು, ಅಷ್ಟು ದೊಡ್ಡ ಅಧಿಕಾರಿ ಆಗಬೇಕು. ಹಿಂಗೆ ಎಲ್ಲರದು ಅಪೇಕ್ಷೆ ಅದ. ಆದರೆ ನಾವು ಮಾಡುವ ಕೆಲಸ ಎಂಥದ್ದದ? ನಾವು ಎದರ ಮ್ಯಾಗ ದೊಡ್ಡವರಾಗತ್ತೀವಂತಂದ್ರ ನಮ್ಮ ಕೆಲಸದ ಮ್ಯಾಗ ನಾವು ದೊಡ್ಡವರಾಗ್ತೀವಿ. ಒಬ್ಬ ಸಾವುಕಾರ ಮನ್ಯಾಗ ಲಗ್ನ ಇತ್ತಂತ್ರಿ. ಸಾವುಕಾರ ಮನ್ಯಾಗ ಲಗ್ನ ಇದ್ರ ಅರ್ಬಿ ಸಂತಿಗೆ ಹೋಗಿರ್ತಾರಲ್ಲ, ಅರ್ಬಿ ಸಂತಿಗೆ ಹೋದಾಗ ಎಲ್ಲ ಅರ್ಬಿ ಸಂತಿ ಮುಗಿಸ್ಕೊಂಡು ಹೋಗುವಾಗ ಆಕೆಗೆ ನೆನಪಾಯ್ತಂತ ಇನ್ನೊಂದು ಸೀರೆ ತಗೋಬೇಕಲ್ಲ. ಯಾರಿಗೆ ಅಂತಂದಾಗ ಅವ್ರ ಮನೆ ಕೆಲಸದಕ್ಕಿ $100-200 ರೂಪಾಯಿ ಸೀರೆ ಕೊಡಂದ್ಲು. ಕೆಲಸದಕ್ಕಿ ತಗೊಂಡು ಬಂದ್ಲು, ಮನ್ಯಾಗ ಬಾಂಡೆ ತಿಕ್ಕಿ ಆಕಿನೂ ಸೀರೆ ತರಕ್ಕೆ ಹೋದ್ಲು. ಯಾರಿಗೆ? ಸಾವುಕಾರ ಮಗ್ಗ. ಕೇಳ್ತಾಳೆ ಏನಂತಂದ್ರೆ, ಸೀರೆ ಕೊಡು. ಯಾರಿಗೆ? ಇಂಥವ್ರಿಗೆ. ಎಷ್ಟು ಕಿಮ್ಮತ್ತಿಂದು? $11,000 ರೂಪಾಯಿದ್ದು ಕೊಡು. $11,000 ಸೀರೆ ಕೊಡು. ದೊಡ್ಡ ಸಾವುಕಾರ್ತಿ $200 ಮನ್ಯಾನ ಆಳಿಗೆ.
ದೊಡ್ಡ ಸಾವುಕಾರ್ತಿ ಮನ್ಯಾನ ಆಳಿಗೆ 200 ರೂಪಾಯಿ ಕಿಮ್ಮತ್ತಿನ ಸೀರೆ, ಅದ ಮನ್ಯಾಗ ಕೆಲಸ ಮಾಡುವ ಆಳ ಅವರಿಗೆ ಆಯರಿ ತಗೊಂಡಾಳ ಎಷ್ಟು ಅಂತಂದ್ರ 11,000 ರೂಪಾಯಿ. ಯಾರು ದೊಡ್ಡವ್ರು ಇದ್ರೊಳಗ, ಯಾರು ಸಣ್ಣವರು ನೋಡ್ರಿ. ಈಗೊಬ್ರು ಕಲಾವಿದರು ಬರ್ತಾರೆ ಹಾಡಾಕ, ಈಗ ಇವ್ರು ಅದಾರ ನಮ್ಮ ಗವಾಯಿಗಳು. ಮತ್ತೊಬ್ಬರು ಬಂದ ಕೂಡಲೇ ಅವರು ಹಾಡ್ರಿ, ನೀವು ಒಂದು ಹಾಡ್ರಿ. ಅವ್ರು ಹಾಡಾಕತ್ತಿದ್ರು. ಹಾಡುವಾಗ ಹಾಡು ಮುಗಿದ ನಂತರ ಅವ್ರು ದೂರ ಸರಿತಾರೆ, ಇವ್ರು ಕುಂಡಿರ್ತಾರೆ. ಇವ್ರು ಏನಂತಾರಂದ್ರೆ ಮಸ್ತ್ ಹಾಡಿದ್ರು ನೋಡ್ರಿ, ಭಾರಿ ಮಸ್ತ್ ಅಣಬೇಕಲ್ಲ. ಮತ್ತು ಹಂಗೆ ಅವ್ರು ಹೆಂಗಾರ ಹಾಡಿದ್ರು ನಾವು ಅಣಬೇಕು. ಈಗ ನಿಮ್ಮ ಮನೆಗೆ ನಾವು ಊಟಕ್ಕೆ ಬಂದಿರ್ತೀವಿ, ಅಡಿಗೆ ಹೆಂಗಾಗ್ಯದ ರೀ ಅಂತ ಕೇಳ್ತೀರಿ, ಮಸ್ತ್ ಆಗ್ಯದ ಅಂತ ಬಿಡಿದ್ರಿ. ಮತ್ತೆ ಎಲ್ಲಿ ಅದು ಖಾರರ ಆಗಲಿ, ಉಪ್ಪರ ಆಗಲಿ, ಹುಳಿಯರ ಆಗಲಿ, ಏನಾರ ಆಗಲಿ, ಕರೆ ನಾವೇನು ನಿಮ್ಮ ಮನ್ಯಾಗ ದಿವಸ ಊಟ ಮಾಡ್ತಿರ್ತೀವ, ಒಂದು ಊಟ ಹೊಂದಾಣಿಕೆ ಮಾಡ್ಕೊಂಡು ಇದ್ದದ್ದು ತಿಂದು ಯಾವಾರ ಮಸ್ತ್ ಆಗೈತೆ ನೋಡ್ರಿ ಅಡಿಗೆ ಅಂತ ಬಂದ್ಬಿಡೋದ್ರಿ. ಖಾರ ಉಪ್ಪ ಏನಾರ ಹೆಚ್ಚಾಗಿತ್ತು ರೀ, ಹಂಗಾಗಿತ್ತು ರೀ ಅಂದ್ರೆ ನೀವೇನತ್ತೀರಿ, ನಾ ಇನ್ನೂ ಹೊರಸಲ ದಾಟ ಕೊಡೋದ ನಮಗೆ ಕೇಳುವಂಗ ಇದಕ್ಕೇನು ಸ್ವಾಮಿ ತಾರ. ಉಂಡು ಹೋಗುವಾಗ ಅಡಿಗೆಗೆ ಹೆಸರಿಟ್ಟು ಹೋಗತಿ. ನಾ ಅಡಿಗೆ ಮಾಡೋದ್ರಾಗ PhD ಮಾಡೀನಿ, ನನ್ನ ಅಡಿಗೆಗೆ ಇಲ್ಲಿ ತಕ ಯಾರೂ ಹೆಸರಿಟ್ಟಿಲ್ಲ. ಖಾರ ಆಗೈತತ್ತ, ಉಪ್ಪು ಆಗೈತತ್ತ, ಇನ್ನೊಮ್ಮೆ ಇವ್ನು ಕರೆದ್ರೆ ಹೇಳೋಣ ಅಂತಾಳ ಆಕೆ. ಏನ್ ಮಾಡ್ತೀರಿ? ಅದಕ್ಕೆ ನಾವೇನು ಮಾಡೋದಂದ್ರೆ ಊಟ ಮಾಡಿ ಬರುವಾಗ ಮಸ್ತ್ ಆಗೈತೆ ಅಂದು ಬಿಡುದ್ರಿ. ಅದು ಹೆಂಗಾರ ಆಗಲಿ. ಗವಾಯಿಗಳು ಏನಂತಾರಂತಂದ್ರೆ ಮಸ್ತ್ ಹಾಡಿದ್ರು ನೋಡ್ರಿ, ಭಾರಿ ಚಂದ ಆಯ್ತು ನೋಡ್ರಿ ಅಂತ ಇವ್ರು ಅಂತಾರ. ಅವ್ರೇನಂತಾರಂದ್ರೆ ನಾವಿಲ್ರಿ, ನಿಮ್ಮಟ್ಟು ದೊಡ್ಡವ್ರೇನ್ರಿ, ನಾವು ಈಗ ಕಲ್ತವ್ರು, ನೀವು ದೊಡ್ಡವ್ರು ನೋಡ್ರಿ ಅಂತ ಅವ ಅಂತಾನ. ಅದಕ್ಕೆ ನಾ ಅಂತೀನಿ, ಏನು ಇವರು ದೊಡ್ಡವರು ಏನು ಅವ್ರು ದೊಡ್ಡವರು? ಯಾರು ದೊಡ್ಡವರು ಜಗತ್ತಿನೊಳಗೆ? ಜಗತ್ತಿನೊಳಗೆ ಯಾರು ಬಾಗಿರ್ತಾರಲ್ಲ ಅವ್ರ ಮ್ಯಾಲ ಬೆಳಿತಿರ್ತಾರೆ, ಗೊತ್ತಿರಂಗಿಲ್ಲ ಅದು. ಯಾರ ನಾ ದೊಡ್ಡವಂತ ಮೆರಿತಿರ್ತಾರಲ್ಲ ಅವ್ರ ಕೆಳಗೆ ಭಾಗ ಹತ್ತಿರ್ತಾರ, ಅವ್ರಿಗೂ ಗೊತ್ತಿರಂಗಿಲ್ಲ ಅದು, ಅವ್ರಿಗೂ ಗೊತ್ತಿರಂಗಿಲ್ಲ. ಮ್ಯಾಲ ಗುಡ್ಡ ಹತ್ತವ, ಗುಡ್ಡ ಇರ್ತತ್ ನೋಡ್ರಿ, ಗುಡ್ಡ ಹತ್ತಿರ್ತಲ್ಲ, ಗುಡ್ಡ ಹತ್ತವ ಯಾವತ್ತು ಬಾಗಿರ್ತಾನ್ರಿ. ಗುಡ್ಡ ಹತ್ತವ ಬಾಗೆ ಹತ್ತಬೇಕು, ಹಿಂಗೆ ಶಟದ ಹತ್ತಾಕ ಬರಂಗಿಲ್ಲ, ಬೀಳ್ತಾನಿಲ್ಲ. ಗುಡ್ಡ ಹತ್ತುವಾಗ ಬಾಗಿ ಹತ್ತಾವ. ಮತ್ತೆ ಇಳಿಯವ ಬಾಗಿ ಇಳಿಯಾಕ ಬರಂಗಿಲ್ಲ, ಅವ ಹಿಂಗೆ ಶಟದ ಇಳಿಬೇಕು. ಇಟ್ರ ಮ್ಯಾಗ ನಾವು ತಿಳ್ಕೊಬೇಕು. ಭಾಳ ಹಿಂಗೆ ಎದೆ ಮ್ಯಾಲ ಮಾಡ್ಕೊಂಡು ನಾನು ಅಂತ ಅಡ್ಡಾಡಕತ್ತಾನಂದ್ರೆ ಇಳಿಯಾಕತ್ತಾನ ಅಂತ ಅರ್ಥ. ಮತ್ತೆ ಎಲ್ಲರಿಗೂ ಬಸವಣ್ಣ ಹೇಳ್ದಂಗೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಅಂತ ತಿಳ್ಕೊಂಡು ಯಾರು ಬೇಕಾದವ್ರು ಇರ್ಲಿ, ನಮಸ್ಕಾರ ರೀ ಅಪ್ಪ, ನಮಸ್ಕಾರ ರೀ ಕಾಕ, ನಮಸ್ಕಾರ ರೀ ಅವ್ವ ಅಂತ ಹಿಂಗೆ ಅಂತಿದ್ದಂದ್ರೆ ನೀವು ಪಕ್ಕಾ ತಿಳ್ಕೊಬೇಕು, ಇವು ಮ್ಯಾಲ ಇಂದಿಲ್ ನಾಳೆ ದೊಡ್ಡವಾಗ್ತಾನ, ಇವು ಬೆಳಿತಾನ ಅಂತ ಅರ್ಥ ಮಾಡ್ಕೋಬೇಕು. ಜಗತ್ತು ವಿನಯಕ್ಕೆ ಕಿಮ್ಮತ್ತು ಕೊಡ್ತದ, ಸೊಕ್ಕಿಗೆ ಕಿಮ್ಮತ್ತು ಕೊಡಂಗಿಲ್ಲ. ಯಾಕಿರುವಾರಕತ್ತ ಎಷ್ಟೊತ್ತು ಈ ಜಗತ್ತಿನೊಳಗೆ ನಿಮ್ಗೆ ಹೇಳ್ತೀನಿ ರೀ, ನಾವು ಭಾಳ ದೊಡ್ಡವ್ರಂತ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡು ಬಿಟ್ಟಿವಂದ್ರೆ ಪ್ರೀತಿ ಸಿಗೋದು ಸಣ್ಣತನದಲ್ಲಿ ಪ್ರೀತಿ ಸಿಗ್ತದ ರೀ. ಮೊಮ್ಮಕ್ಕಳ ಪ್ರೀತಿ ಸಿಗ್ಬೇಕಾದ್ರೆ ನೀ ಮೊಮ್ಮಗನ ಜೊತೆಗೆ ಅಂಬಿಗಾಲು ಊರ್ಬೇಕು ಮನ್ಯಾಗ, ಅಂದ್ರೆ ಮೊಮ್ಮಗನ ಪ್ರೀತಿ ಸಿಗ್ತದೆ. ನೀ ಸಣ್ಣವಾದಿ ಅಂದ್ರೆ ಅದರಂಥ ಪ್ರೀತಿನ ಯಾವುದು ಅಲ್ಲ, ಸಣ್ಣವರಾಗಕ್ಕೆ ಕಲಿಬೇಕು ನಾವು. ಮಣಿ ಅವೆಲ್ಲ ಹೊರಗೆ PSI ಅದಾನ, ದೊಡ್ಡ ಅಧಿಕಾರಿ ಅದಾನ, ಮನ್ಯಾಗ ಬಂದ ಅಧಿಕಾರಿ ಆಗಬಾರ್ದು. ಮನ್ಯಾಗ ನೀ ಏನಂತಂದ್ರೆ ನಿನ್ನ ಹೆಂಡತಿಗೆ ಒಬ್ಬ ಸಾದಾ ಸೀದಾ ಗಂಡನಾದ್ರೆ ಸಾಕು, PSI ಇಲ್ಲಿ ಆಗಬಾರ್ದು. ಬಡಿಗೆ ತೊಗೊಂಡು ಇಲ್ಲೇ ನಿತ್ಯ ಅಂದ್ರೆ ಪ್ರೀತಿ ಸಿಗಂಗಿಲ್ಲ, ಶಾಂತಿ ಸಿಗಂಗಿಲ್ಲ, ನೆಮ್ಮದಿ ಸಿಗಂಗಿಲ್ಲ. ಮಣಿಗೆ ಬಂದಿ ಅಂತಂದ್ರೆ ಹೆಂಗಿರ್ಬೇಕಂದ್ರೆ ಸಮಾಧಾನ ಆಗ್ಬೇಕು ನೋಡ್ರಿ ಮಣಿಗೆ ಬಂದ್ರೆ. ಅದಕ್ಕೆ ಅಂತಾರೆ ಸಾನಂದಂ ಸದನಂ ಸುತಾಶ ಸುದಿಯೋ ಕಾಂತಾನ ದುರ್ಭಾಸಿನಿ. ಮಣಿಗೆ ಬಂದ ಕೂಡಲೇ ಮಣಿಯೊಳಗೆ ಆನಂದ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕಬೇಕು. ನಾವು ಹೊರಗೆ ಹೋಗಲಾರ್ದಂಗೆ ಅಷ್ಟು ಪ್ರೀತಿ ಇರ್ಬೇಕು ಮಣಿಯೊಳಗೆ, ಎಲ್ಲರ ಜೊತೆಗೂ ಸಾನಂದಂ ಸದನಂ ಸುತಾಶ ಸುದಿಯೋ. ಮಕ್ಕಳು ಹೆಂಗಿರ್ಬೇಕಂದ್ರ
ಮಾತು ಕೇಳು ಮಕ್ಕಳು ಓಡಿ ಬಂದು ತೊಡೆ ಮ್ಯಾಗ ಕುಂತು ಮುದ್ದಾಡಿ ಯಪ್ಪ ನಾನು ನಿನ್ನ ಕೂಡ ಉಂತನಂತೂ ತಾಟ್ನಾಗ ಕೈ ಹಾಕ್ಕೊಂಡು ಉಣ್ಕೋಂತ ಕುಂತು ಅಂದ್ರೆ ಈ ಪ್ರೀತಿ ಸಿಗ್ತದೆ. ಸಣ್ಣವರಾದ್ರೆ ಮಾತ್ರ ಸಿಗ್ತದ ರೀ. ನಾವು ದೊಡ್ಡವರಾದೀವಂತಂದ್ರೆ ಪ್ರೀತಿಗೆ ದೂರ ಆಗ್ತೀವಿ, ನಾವು ಪ್ರೀತಿಗೆ ದೂರ ಆಗ್ತೀವಿ. ಆ ರೀತಿಯೊಳಗೆ ಜಗತ್ತಿನೊಳಗೆ ದೊಡ್ಡದು ಯಾವುದು ಸಣ್ಣದು ಯಾವುದು? ನೀವು ಮನೆ ಕಟ್ಟಿರ್ತೀರಿ, ಮಣಿ ಓಪನಿಂಗ್ ಇಟ್ಟಿರ್ತೀರಿ, ಯಾರಿಗಾರ ಭಾಳ ಮಂದಿಗೆ ಹೇಳಿರ್ತೀರಿ ಮಣಿ ಓಪನಿಂಗ್, ಅವ್ರು ಬರ್ತಾರ, ಬಂದ ಮಣಿ ಓಪನಿಂಗ್ ಬಂದಾಗ ನೀವು ನಿಮಗೆ ಅತಿ ಹೆಚ್ಚು ಬೇಕಾದವ್ರು ಇದ್ರಂದ್ರೆ ಅವ್ರಿಗೆಲ್ಲ ಅಡ್ಡಾಡಿ ಮನೆ ತೋರಿಸ್ತೀರಿ. ಹಿಂಗೆ ನೋಡ್ರಿ, ಇದು ಬೆಡ್ರೂಮ, ಇದು ಕಿಚನ್ನ, ಇದು ಹಾಲ, ಹಿಂಗೆಲ್ಲ ತೋರಿಸ್ತೀರಿ. ಆ ನಂತರ ಅವ್ರು ಏನಂತಾರ, ಭಾರಿ ಮನೆ ಕಟ್ಟಿರಿ ನೋಡ್ರಿ, ಮಸ್ತ್ ಮನೆ ಕಟ್ಟಿರಿ ನೋಡ್ರಿ ಅಂತ ಅವ್ರು ಅಂತಾರ. ನೀವೇನಂತೀರಿ? ನೀವು ಅವ್ರ ಮನೆಗೆ ಹೋಗಿರ್ತೀರಿ ಓಪನಿಂಗ್, ಏನು ಕಟ್ಟಿರು ನಿಮ್ಮಂಗೇನು ಕಟ್ಟಿಲ್ಲ ನೋಡ್ರಿ, ನಾವು ನಿಮ್ಮದು ನಮಗಿಂತ ಮನಗಂಡ ದೊಡ್ಡದದ ನೋಡ್ರಿ, ನೀವು ದೊಡ್ಡವ್ರು ನೋಡ್ರಿ ಅಂತ ಹೊಳ್ಳಿ ನೀವು ಅಂತೀರಿ. ಅದಕ್ಕೆ ನಾ ಅಂತೀನಿ, ನೀವು ದೊಡ್ಡವರು ಅವ್ರು ದೊಡ್ಡವರು? ಯಾರು ದೊಡ್ಡವ್ರು? ಈ ಇಬ್ಬರೊಳಗೆ ಯಾರು ದೊಡ್ಡವ್ರು ಅಂದ್ರೆ ಚಲೋ ಆಯರಿ ಯಾರು ಮಾಡಿರ್ತಾರಲ್ಲ ಅವ್ರು ದೊಡ್ಡವ್ರು. ಮನಿ ಓಪನಿಂಗ್ ಬಂದಾಗ ನೀ ಎಲ್ಲ 1 ಕೋಟಿ ರೂಪಾಯಿ ಮನಿ ಕಟ್ಟೇದಿ, ಖರೆ ಆಯರಿ 200 ರೂಪಾಯಿದ್ದು ಮಾಡಿದೆಯಲ್ಲ, ಅವ್ರ ಕಣ್ಣಾಗ ನಿನ್ನಟ್ಟು ಸಣ್ಣವರು ಯಾರೂ ಇಲ್ಲ. ನೀ ಮನಿ ಸಣ್ಣದ ಕಟ್ಟಿದ್ದಿ, 20 ಲಕ್ಷ ರೂಪಾಯಿದಾಗ ಮನಿ ಕಟ್ಟಿದ್ದಿ, 1,000 ರೂಪಾಯಿ ಶೀರಿ ಆಯರಿ ಮಾಡಿದಂದ್ರೆ ಭಾಳ ದೊಡ್ಡವ್ರಿ ಅವರು, ಭಾಳ ದೊಡ್ಡವ್ರು ನೋಡ್ರಿ, ಭಾಳ ದೊಡ್ಡವ್ರು ಅಂತಾರ. ಆಯರಿ ಮ್ಯಾಗ ನಿರ್ಣಯ ಆಗ್ತದೆ ಮನಿ ದೊಡ್ಡದು ಸಣ್ಣದು ಅನ್ನೋದು. ನಾವು ಕೊಟ್ಟ ಆಯರಿ ಮ್ಯಾಗ ನಿರ್ಣಯ ಆಗ್ತದೆ. ಆ ರೀತಿಯೊಳಗೆ ಅದ್ರಾಗ ನೋಡ್ಬೇಕು, ನಮ್ಮ ಮಗುಗಳು ಆಯರಿ ಮಾಡೋದು ಭಾಳ ಶಾಣ್ಯಾರ್ರಿ. ಮದುವೆಗದು ಅರಿವಿ ತರಕ್ಕೆ ಹೋದ್ರಂದ್ರೆ ಅರಿವಿ ಅಂಗಡಿಯಾಗ ಕೂತು ಹೆಣ್ಮಕ್ಳು ಮತ್ತು ಅರಿವಿ ಸಂತಿ ಮಾಡ್ಬೇಕಲ್ರಿ. ನೀವಂತೂ ಹೊರಗೆ ಆ ಚಾದ ಅಂಗಡಿ ಈ ಚಾದ ಅಂಗಡಿ ಅಲ್ಲೇ ಅಡ್ಡಾಡಿದ ಮುಗಿಲಿಲ್ಲ ಅಂದ್ರೆ ಒಂದು ಸಿನಿಮಾರ ನೋಡಿ ಬರ್ತೀವಿ ನಾವು. ನೀವು ಯಾಕಂದ್ರೆ 4 ತಾಸು ಮುಗಿಯೋದಲ್ಲ ಆಯರಿ ಅರಿವಿ ತೊಗೊಳ್ಳೋದು, ಮದುವೆ ಅರಿವಿ ತೊಗೊಳ್ಳೋದು ಸಾಟ್ನ ಮುಗಿಯಂಗಿಲ್ಲ. ಅದಕ್ಕೆ ನೇಮ್ ಅದ ನೋಡ್ರಿ, ಏನಂತಂದ್ರೆ ಈ ಹೆಣ್ಮಕ್ಕಳನ್ನ ಅರಿವಿ ಅಂಗಡಿಯಾಗ ಬಿಡಬಾರ್ದಂತ್ರಿ. ಈ ಬಿಸಿಲಾಗ ಎಮ್ಮಿಗಳು ಹೋದ ಕೆರೆಯಾಗ ಬಿಡಬಾರ್ದಂತ್ರಿ. ಏನು ಮಾಡಿದ್ರು ಅವು ಹೊರಗೆ ಬರಂಗಿಲ್ಲ. ಬಿಸಿಲಾಗ ಎಮ್ಮಿಗಳು ನೀರಾಗ ಹೋದದ್ದು ಒಟ್ಟೆ ಹೊರಗೆ ಬರಂಗಿಲ್ಲ. ನಮ್ಮ ಅವುಗಳು ಅರಿವಿ ಅಂಗಡಿಯಾಗ ಹೋದ್ರಂದ್ರೆ ಅವ್ ಬಾಗಲ ಹಿಕ್ತು ನಡ್ರಿ ಅಂದಾಗನ ಟೈಮ್ ಆಯ್ತು ರೀ, ನಾವು ಇನ್ನು ಬಾಗಲ ಹಿಕ್ತೀವಿ ರೀ. ಎಷ್ಟು ನೋಡಿದ್ರು ಸೀರಿನ ಪಾಸ್ ಬರಂಗಿಲ್ಲ ನಮ್ಮ ಅವುಗಳಿಗೆ. ಅವ ಅರಿವಿ ಅಂಗಡಿಯಾಗ 50 ಸೀರೆ ನಿಮ್ಮ ಮುಂದೆ ಒಗದಿರ್ತಾನ, ಇವನ್ನೆಲ್ಲ ಒಗದು 1 ನಿಮಿಷಕ್ಕೆ ಮತ್ತೆ ಆ ಕಡೆ ಅವ ತನ ಇಲ್ಲೆಲ್ಲಿ ನೋಡಾಕತ್ತಾಳ ಅವ್ರನ್ನ ತೆಗೆದೋಗಿತಾನ ಮತ್ತೆ ಈ ಕಡೆ. ಅಂಗಡಿನ ಖಾಲಿ, ಸೀರಿನ ಸಿಲೆಕ್ಟ್ ಆಗಂಗಿಲ್ಲ ನಮ್ಮ ಅವುಗಳಿಗೆ. ನೀವು ಅರಿವಿ ಅಂಗಡಿಯಾಗ ಹೋದ್ರಿ ಅಂದ್ರೆ ತಾಸು ಬದಲಾಗೋದಲ್ರಿ, ತಾರೀಖು ಬದಲಾದ್ರೂ ಗೊತ್ತಾಗಂಗಿಲ್ಲ ನಿಮ್ಗೆ. ನಾವು ಅರಿವಿ ಅಂಗಡಿಯಾಗ 8ನೇ ತಾರೀಕಿಗೆ ಬಂದೀವಿ ನೋಡ್ರಿ. ಅರಿವಿ ಅಂಗಡಿಗೆ ಹೋಗಿ ಆಯರಿ ಸಿಲೆಕ್ಟ್ ಮಾಡ್ಕೋಬೇಕಂತ ಮದುವೆ ಅರಿವಿ ಸಿಲೆಕ್ಟ್ ಮಾಡಕ್ ಹತ್ತೀರಿ ಅಂದ್ರೆ ನಮ್ಮ ಮಗಳು ಇಟ್ಟು ಶಾಣ್ಯಾರ ಇರ್ತಾರ. ತನ್ನ ಕಡೆ ಬೀಗರ ಕಡೆ ಸೀರೆ ಖರೀದಿ ಮಾಡ್ತಾಳೆ ಮೊದಲು ಮದುವೆಯಾಗ ನೋಡ್ಬೇಕು. ಹಾಂ, ನಮ್ಮ ಮಗುಗೊಂದು ತೆಗಿ ಮೊದಲು, ಮದುವೆ ಯಾರ್ದಾರ ಯಾಕಿರವಲ್ದಾಗ ತೆಗಿ ನಮ್ಮ ಮಗು ಮೊದಲು, ನಮ್ಮ ಅಕ್ಕಗೆ ತೆಗಿ, ನಮ್ಮ ತಂಗಿಗೆ ತೆಗಿ, ನಮ್ಮ ಅಣ್ಣನ ಅವ್ರು ಇವರು. ನಿನ್ನ ಕಡೆ ಸಂಬಂಧಿಕರಿದ್ರಂದ್ರೆ ಎಟ್ರದ್ರಿ ಒಂದು 5,000 ರೂಪಾಯಿದ್ದು ತೆಗಿಲ್ಲ, 5,000 ತೆಗಿ, 2,500 ತೆಗಿ, 10 ತೆಗಿ. ಯಾರಿಗೆ? ತನ್ನ ಕಡೆ. ಮತ್ತು ಗಂಡನ ಕಡೆ ಬೀಗರಿಗೆ ಬಿಜ್ಜರಿಗೆ ಅಕ್ಕಗೆ ತಂಗಿಗೆ 400 ರೂಪಾಯಿದು ಕೊಡ್ಲ ಸಾಕು. ಎಷ್ಟು ಶಾನ್ಯಾರ ನೋಡಿ ನಮ್ಮ ಮಗಳು. ಗಂಡನ ಕಡೆ ಬೀಗರಿಗೆ 400 500 ಸಾಕು, ಮುಗೀತು. ತಮ್ಮ ಕಡೆ 1,000 2,000 10,000 ತನಕ ಸೀರೆ. ಭಾಳ ಶಾನ್ಯಾರ ನಮ್ಮ ಮಗಳು. ಮಂದಿಗೆ ಅರಿವಿ ಆಯರಿ ಮಾಡೋದಂದ್ರೆ ಅದ್ರಾಗ ನೋಡ್ಬೇಕು ಅವೇನು ಆಯರಿ ಅರಿವಿ ಅದ್ರಾಗ 100 150 ರೂಪಾಯಿಗೆ ಒಂದು 100 ರೂಪಾಯಿಗೆ ಒಂದು ಸೀರೆಗೆ. ಯಾರ್ದಾರ ಮನಿ ಓಪನಿಂಗ್ ಇತ್ತಂದ್ರೆ ಪಟ್ನ 1000ಕ್ಕೆ ಹೋಗೋದು, ರಟ್ಟಿನ ಬಾಕ್ಸ್ ದೊಡ್ಡದು, ಸೀರೆ ಮಾತ್ರ ಸಾದಾ ಒಳಗ. ರಟ್ಟಿನ ಬಾಕ್ಸ್ ನಿಮ್ಗೆ ಹೇಳ್ತಾನೆ, ಆ ಬಾಕ್ಸಿಗೆ 100 ರೂಪಾಯಿ ಏನೋ ಇರ್ಬೇಕು, ಅಂಥ ಬಾಕ್ಸ್ ಇರ್ತತಿ. ಸೀರೆ ಮಾತ್ರ 100 ರೂಪಾಯಿದ್ದು ಒಳಗೆ. ಅದನ್ನು ತಂದು ಅವ್ರಿಗೆ ಕೊಡೋದು. ಅಕ್ಕಿ ಅಂತಾಳ, ನಮ್ಮ ಮನಿ ಓಪನಿಂಗ್ ಕೇಳೀನಿ ಅಂಥದ್ದು ಮಾಡ ನೋಡ್ತಳಿ. ಮಣಿ ಓಪನಿಂಗ್ದಾಗ ಈ ಹೆಣ್ಮಕ್ಳದ ಕಣ್ಣು ಎದರ ಮ್ಯಾಗೂ ಇರಂಗಿಲ್ಲ ರೀ. ಯಾರು ಯಾವ ಸೀರೆ ತಂದಾರ, ಯಾರೇನು ತಂದಾರ, ಅವ್ರಿಗೇನು ಕೊಡ್ಬೇಕು. ಇವ್ರದೊಂದು ಖಾತೆನ ಅದ ರೀ, ಒಂದು ಟ್ರಂಕ್ ಇಟ್ಕೊಂಡು ಸೀರೆ ಡಿಗ್ಗಿ ಹೊಡ್ಕೊಂಡು ಕುತ್ತೇ ಇರ್ತಾರಲ್ಲಿ. ಆಕೆ ಯಾವ್ದನ್ನು ಕೊಟ್ಟಾಳು, ನಾವು ಯಾವ್ದನ್ನ ಅದಕ್ಕೆ ಕೊಡ್ಬೇಕು. ಬರೀ ಇದರಿ ಅವ್ರದ್ದು ಸೀರೆ ದಂದಾನ.
ಅದನ್ನ ನೋಡ್ತಾಳು, 100 ರೂಪಾಯಿ ತಂದಾಳ ಈಕೆ, ತೆಗೆದಿಟ್ಟು ಅದನ್ನು ಹೊಳ್ಳಿ ಆಕಿಗೆ ಮಾಡ್ಬೇಕಂತ ಹೇಳಿ ಅವ್ರದ್ದು ಬೋರ್ ಮುತ್ತೋದು ಯಾರಿಗೆ ಮಾಡೋದು ಬರ್ತದೆ, ಈಕಿಗೆ ಹೇಳ್ತಾಳೆ, ಈಕೆ ಅದನ್ನ ತೊಗೊಂಡು ಹೋಗ್ತಾಳ. ಅದನ್ನಂದ್ರೆ ಏನ ರಟ್ಟು ಬದಲು ಮಾಡ್ತಾಳ್ರೆ, ಬೇರೆ ರಟ್ಟು ಹಾಕ್ತಾಳ, ಬೇರೆ ಬ್ಯಾಂಗಡಿ ಕೆಂಪು ಬ್ಯಾಂಗಡಿ ಸುತ್ತಿ ತೊಗೊಂಡು ಹೋಗ್ತಾಳು. ಆಕೆ ಅಂತಾಳ, ನಾ ಕೊಟ್ಟದ್ದು 100 ರೂಪಾಯಿ ಇದ್ದಿತ್ತು, ಚಂದ ಚಲೋ ತಂದಾಳ ಕಾಂತತಿತ್ತು, ಬಿಚ್ಚಿ ನೋಡ್ತಾಳ, ಒಳಗೆ ಅದ ಶೀರಿ ಮತ್ತದ ಮತ್ತ ಅದನ್ನ ತಂದಾಳ ಈಕಿ ಅಂಥೇಳಿ. ಮತ್ತೆ ಇವ್ರದ್ದು ಏನು ಬರ್ತದೆ ಅಂದ್ರೆ ಕುಬ್ಸದ ಕಾರ್ಯ ಬರ್ತದ್ರೆ ಹೇಳ್ತಾರ್ರೆ, ಆ ಸೀರೆ ಮತ್ತಕಿ ಬ್ಯಾಂಗಡಿ ಕೆಂಪು ಅಂತ ತೆಗೆದು ಹಸಿರಂದು ಹಾಕಿ ಮತ್ತೆ ಅದನ್ನ ತರೋದು. ನಿಮಗೆ ಹೇಳ್ತೇನ್ರಿ, ಒಂದು 100 ಸಲ ಶೀರಿ ಎಡತಾಕಿತ ಕರೆ ಎಡತಾಕೆ ಹರಿದಿತ್ತು, ಅದನ್ನೇನು ಯಾರು ಉಟ್ಕೊಳ್ಳಲಿಲ್ಲ. ಅವ್ರದ್ದು ಇವ್ರಿಗೆ, ಇವ್ರದ್ದು ಅವ್ರಿಗೆ, ಅವ್ರದ್ದು ಇವ್ರಿಗೆ, ಅವ್ರದ್ದು ಅವ್ರಿಗೆ. ಅದ್ರಾಗ ನೋಡ್ಬೇಕ್ರಿ, ಮತ್ತು ಶೀರಿ ಆಯರಿ ಇದು ಎಲ್ಲ ವ್ಯವಸ್ಥೆ ಮಾಡ್ತಿರ್ತೀರಿ. ನಮ್ಮ ಗಂಡು ಮಕ್ಕಳದಂತೂ ಭಾಳ ಅದ್ರ, ಅದ್ರಾಗ ಒಂದು ಟವಲ ಒಂದು ಟಪಿಗಿ ಇಟ್ಟಕ್ಕ ನಮ್ಮದು ಶೀರಿ 5,000 ರೂಪಾಯಿ ಇದ್ದು ಅಥವಾ 2,000 ರೂಪಾಯಿ ಇದ್ದು. ಆನಂತರ ಟಿಪ್ ಟಾಪ್ ಜಂಪರ್ ಅಂತದು ಅಂತದು. ಮತ್ತು ನಮ್ಮ ಗಂಡು ಮಕ್ಕಳಿಗೆ ಆಯರಿ ಅದು ಮತ್ತು ಅದನ್ನು ಹಂಗೆ ಸುಮ್ಮರ ಕೊಟ್ಟಾರಂದ್ರೆ ಅಗಲಿಸಬಾರ್ದು, ಅದನ್ನು ಹೆಣ್ಮಗಳಿಗೆ ಗಟ್ಟ ಕೊಡಬಾರ್ದಂತ ಅಗಲಿಸಬಾರ್ದಂತ ಹೇಳಿ ಸುಮ್ಮ ಅದ್ರಾಗ ಒಂದು ಟಪ್ಪಿಗೆ ಒಂದು ಟಾವಲ್ ಹಾಕಿ ಕೊಡೋದು. ಆ ಟಾವಲ್ ತೊಗೊಂಡು ನಾವು ಎಂದೂ ಜಳಕಕ್ಕೆ ಹೋಗಬಾರ್ದು. ಅವು ಟಾವಲ್ ಇಟ್ಟಿರ್ತಾವ ಅಂದ್ರೆ ಇಟ್ಟರ್ರಿ ಅವ, ಅವೇನು ಹಿಂದೂ ಬರಂಗಿಲ್ಲ ಮುಂದೂ ಬರಂಗಿಲ್ಲ, ಅವು ಆಯರಿ ಟಾವಲ್ ರೀ ಅವು. ಮತ್ತು ಅವದಕ್ಕೆ ಅರಿವಿ ಅಂಗಡಿ ಅವರು ಆಯರಿ ಒಂದು ಕೂಡಲೇ ಬೇರೆನ ಕೊಡ್ತಾರ. ಅವ್ರಿಗೆ ಗೊತ್ತಾಗತ್ತೆ ಎಲ್ಲ. ಅವ್ರು ಕೇಳ್ತಾರ, ಒಂದು ಟಾವಲ್ ಬೇಕ್ರಿ, ಏನು ನಿಮಗ ಆಯರಿಗೋ? ನಿಮಗಂದ್ರೆ ಬೇರೆನದಾವ, ಆಯರಿಗಂದ್ರೆ ಬೇರೆನದಾವ. ನಮ್ಮ ಮಣಿ ಎದರ ಮ್ಯಾಗಿಂದ ನಿರ್ಣಯ ಮಾಡ್ತೀವಿ, ದೊಡ್ಡದು ಸಣ್ಣದು ಅಂದ್ರೆ ನೋಡ್ರಿ ನಮ್ಮ ಆಯರಿ ಮ್ಯಾಗ ನಿರ್ಣಯ ಮಾಡ್ತೀವಿ ನಾವು. ದೊಡ್ಡಸ್ತಿಕೆ ಅನ್ನೋದು ಎದರ ಮ್ಯಾಗ ಬರ್ತದ ಅಂತಂದ್ರ ನಾವು ಮಾಡುವ ಕರ್ಮದ ಮ್ಯಾಗ ಬರ್ತದ ನೋಡ್ರಿ. ನಾವು ಮಾಡುವ ಕರ್ಮದ ಮ್ಯಾಗ ಬರ್ತದ ನೋಡ್ರಿ. ನಾಯಿಗಳು ಆಗ ಹಿಂದಿನ ಕಾಲದೊಳಗೆ ರೈತರು ಹೊಲಕ್ಕೆ ಹೊಕ್ಕಿದ್ರು, ಹೋಗುವಾಗ ತಲೆ ಮ್ಯಾಗ ಬುತ್ತಿ ಇಟ್ಕೊಂಡು ಹೋಗ್ತಿದ್ರು ರೈತರು. ಬುತ್ತಿ ಇಟ್ಕೊಂಡು ಹೋಗುವಾಗ ಒಂದು ನಾಯಿ ಸಾಕಿರ್ತಿದ್ರು ಆಗಿನ ಮಂದೆಲ್ಲ. ಈಗಿನ ಮಂದಿನೂ ನಾಯಿ ಸಾಕಿರ್ತಾರೆ. ಈಗಿನ ನಾಯಿಗಳು ಬೇರೆ, ಇವು ಎದಕ್ಕೂ ಇವು ಖರ್ಚಿನ ನಾಯಿಗಳ್ರಿ. ಇವು ಸಾಕು, ಇವತ್ರನ್ನ ಒಂದಕ್ಕೆ ಮಾಡ್ಸಕ್ಕೆ ಹೊರಗೆ ಕರ್ಕೊಂಡು ಹೋಗ್ಬೇಕು, ಇದಕ್ಕೂ ಹೊರಗೆ ಕರ್ಕೊಂಡು ಹೋಗ್ಬೇಕು. ಯಾವಾರ ದೊಡ್ಡ ನಾಯಿಗಳು ಬಂದ್ರೆ ಅಡಿಗೆ ಮನೆಯೇ ಸೇರಿರ್ತಾವ ಇವು ನಾಯಿಗಳು. ಅಂದ್ರೆ ಈಗಿನ ಮಂದಿಗೆ ಈಗಿನ ನಾಯಿಗಳಿಗೆ ಬರೋಬರ್ ಐತಿ ನೋಡ್ರಿ. ಒಟ್ಟ ಮಂದಿನೂ ಅಂತವ್ರ, ನಾಯಿನೂ ಅಂತವ. ನಮ್ಮ ಹಿಂದಿನ ನಾಯಿಗಳು ಬಾಗಲ್ ಮುಂದಿದ್ರೆ ನಿಮ್ಗೆ ಹೇಳ್ತಾನೆ, ಯಾವ ಮನಿ ಮುಂದೆ ಹಾಯಂಗಿಲ್ರಿ. 2 ಅಂಟ್ರಗಾಲ ಕೊಟ್ಟು ವಾವು ಅಂದ್ರೆ ಅವು 3 ಸರಿ ಸತ್ತಿರ್ಬೇಕು ಒಮ್ಮೆ. ಅಲ್ಲ ಅಂಥ ನಾಯಿಗಳು ಹಿಂದೆ ನಮ್ಮ. ಈಗಿನವರು ಇಟ ಸರಪಣಿ ಇಟ್ಟಿಟ್ಟುದು ಕೂದಲ, ನಾಯಿ ಮಾತ್ರ ಅದು ಕೂದಲ ಇಟ್ಟುದಾದ್ರು. ಅವು ಎಂಥ ನಾಯಿ ಬಂದವು, ಎಲ್ಲಿಯೂ ಬಂದವು, ಏನು ಸುದ್ದಿ. ಅವಕ್ಕೆ ಮತ್ತು ಅವು ನಮ್ಮ ಹಳಿ ನಾಯಿಗತ್ತೆ, ಹಿಂದಿ ನಾಯಿಗತ್ತೆ ಅವು ಮನ್ಯಾಗ ಇದ್ದದ್ದು ರೊಟ್ಟಿ, ತಂಗಡ ರೊಟ್ಟಿ, ನೀನು ಮಾಡಿದ ಅನ್ನ ತಿನ್ನಂಗಿಲ್ರಿ ಅವು. ಇವಕ್ಕೆ ಬ್ರೆಡ್ಡ ಮನುಷ್ಯರು ತಿನ್ನಂಗಿಲ್ಲ, ಅಂತ ತಂದು ಹಾಕ್ಬೇಕು ಇವಕ್ಕೆ. ಬ್ರೆಡ್ಡ ಬಿಸ್ಕಿಟ ಏನು ಅವಕ್ಕೂ ದವಾಖಾನಿ. ಮತ್ತು ಏನು ನೋಡ್ರಿ, ನಾಯಿಂದ ಜೋಪಾನ ಮಾಡೋದು ಐತೆ ನಮಗೆ ಮನ್ಯಾಗ. ಇಂಥ ನಾಯಿಗಳಿಗೆ ನಮ್ಮ ಹಿಂದಿನ ರೈತರು ಇದ್ದಿದ್ದಿಲ್ರಿ. ಅವ್ರು ಹೆಂಗಂತಂದ್ರೆ ಅಂದ್ರೆ ಬಾಗಲ ಮುಂದೆ ಅಲ್ಲೇ ಕುಯ್ ಎತ್ಕೊಂಡಿರ್ಬೇಕು ನಾಯಿ. ಎಷ್ಟು ನಿಯತ್ತಿನ ನಾಯಿಗಳು ಆಗಿನ ಕಾಲದಾಗಿನು. ಒಬ್ಬ ರೈತ ತಲೆ ಮೇಲೆ ಬುತ್ತಿ ಇಟ್ಕೊಂಡು ಹೊಲಕ್ಕೆ ಹೋದ್ರೆ ಹಿಂದೆ ನಾಯಿ ಬೆನ್ನು ಹತ್ತಿತ್ತು. ಆ ಬುತ್ತಿ ಗಿಡದ ಬುಡಕ್ಕೆ ರೈತ ಕೆಲಸಕ್ಕೆ ಹೊಕ್ಕಾನ, ನಾಯಿ ಬುತ್ತಿ ಕಾಯ್ಕೋತ ಕೊಂಡಿರ್ತೈತ್ರಿ. ಮಧ್ಯಾಹ್ನ 3 ಗಂಟೆ ತಕ ಅವ್ನು ಕೆಲಸ ಬಿಟ್ಟು ಬರೋದಿಲ್ಲ ಮಾಲಕ್. ಗಿಡದ ಕೆಳಗೆ ಬುತ್ತಿ ಇಟ್ಟಾನ, ಬುತ್ತಿ ಕಾಯ್ಕೋತ ಕುಂತಿರ್ತತಿ ನಾಯಿ. ಮತ್ತೊಂದು ನಾಯಿ ಅಥವಾ ಕಾಗಿಗಳ ಆ ಬುತ್ತಿಗೆ ಬಂದ್ರ ಜಗಳಾಡಿ ಒದರಾಡಿ ವಾವ್ ಅಂದು ಅವತರನ್ನ ದೂರ ಕಳಿಸ್ತೈತಿ. ಯಾಕಂದ್ರ ಇದು ನಮ್ಮ ಮಾಲಕನ ಬುತ್ತಿ ಅದ ನೋಡ್ರಿ, ನೀವು ಬಂದ್ರಂದ್ರೆ ತಿಳ್ಕೊಂಡು ಅವತರನ್ನೆಲ್ಲ ಕಳಿಸ್ತದ. ಆ ನಂತರ ಮತ್ತೇನಂತಂದ್ರ ತನಗೂ ಹಸುವಾಗಿರ್ತದ ನಾಯಿಗೆ, ಆದ್ರ ಬುತ್ತಿ ಮುಂದೆ ಇದ್ರು ಬಿಚ್ಚಿಗೊಂಡು ತಿನ್ನಂಗಿಲ್ಲ, ಆ ಬುತ್ತಿ ಮುಟ್ಟಂಗಿಲ್ಲ ನಾಯಿ. ಮಾಲಕ್ ಬಂದಿಂದ ಆ ಬುತ್ತಿ ಬಿಚ್ಕೊಂಡು ತಿನ್ನುವಾಗ ಆಗಿನ ಮಾಲಕ್ ಹೆಂಗಿದ್ದಂದ್ರೆ ತಾ ತಿನ್ನೋಕ್ಕಿಂತ ಮೊದಲು ಬುತ್ತಿ ಬಿಚ್ಚಿದ ಕೂಡಲೇ ಒಂದು ರೊಟ್ಟಿ ನಾಯಿಗೆ ಹೋಗಿತ್ತಲ್ಲ, ಇವು ದೊಡ್ಡವ ಜಗತ್ತಿನೊಳಗೆ. ಬುತ್ತಿ ಬಿಚ್ಚಿದ ಕೂಡಲೇ ಒಂದು ರೊಟ್ಟಿ ಮೊದಲು ನಾಯಿಗೆ ಹೋಗಿತಾನ, ಆ ನಂತರ ತಿಂತಾನ. ಕಾರಣ ಏನು ಅಂತಂದ್ರೆ
ನಾವು ಮಾಡುವ ಕರ್ಮದ ಮ್ಯಾಗ ನಾವು ದೊಡ್ಡವರು ಸಣ್ಣವರು ಅನ್ನೋದು ನಿರ್ಣಯ ಆಗ್ತದೆ ನೋಡ್ರಿ ಇವತ್ತು ಅತನಿ ಶಿವ